ನನ್ನ ಮಕ್ಕಳು ನುಗ್ತಾನವ್ರೆ. ಏ ಇರಪ್ಪ, ಕೂತ್ಕೊಂಡು ಮಾತಾಡೋಣ ಬಾ. ಏಯ್ ಮ್ಯೂಸಿಕ್. ಅಣ್ಣ ಹೊಸ ಸ್ಟೇಟಸ್ಸು, ಲೈಫ್ ಇಸ್ ಬ್ಯೂಟಿಫುಲ್. ಲೈಫ್ ಇಸ್ ಬ್ಯೂಟಿಫುಲ್ ಮಾಡ್ತೀನಿ ನನ್ನ ಮಗನ್. ಲೈಫ್ ಇಸ್ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಅದರ ನಡುವಲ್ಲೂ ಬೆತ್ತಲೆನಾ? ವಾಟ್ ನಾನ್ ಸೆನ್ಸ್. ಅಣ್ಣ ಲೈಫ್ ಇಸ್ ಬ್ಯೂಟಿಫುಲ್. Who the hell are you? How dare you enter into my house? You shameless bastards! ಇಂಗ್ಲೀಷ್ ಹೇಳ್ತೀನಿ ಇಲ್ವಾ? ಡಿಸ್ಟೆನ್ಸ್ ಅಲ್ಲಿ ಕುತ್ಕೊಂಡು ಮಾತಾಡಕ್ಕಾಗಲ್ಲ. ಹೊರಗೆ ಬರಕ್ ಆಗಲ್ಲ ಸರ್. ಏಯ್, ಒಂದು ಟವಲ್ ಆದ್ರೂ ಎಸಿಯೋ. ಅಮ್ಮ ಯಾರ್ಯಾರ್ದು ID ತಗೊಂಡು ಜೆರಾಕ್ಸ್ ಮಾಡಿ ಡಮ್ಮಿ ಸಿಮ್ ಕಾರ್ಡ್ ರಾಶಿ ಆಗ್ತಾ ಇದೆಯಾ ಮಗನೇ? ಅದನ್ನೆಲ್ಲ ಏನ್ ಮಾಡಿದ್ಯಾ? ಏನ್ ಹೇಳ್ತಿದ್ದೀರಾ ಸರ್ ನೀವು? ಸ್ಟೋರಿ, ಎ ಬ್ಯೂಟಿಫುಲ್ ಸ್ಟೋರಿ. ಸರ್ 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 ಛೀ, ಏನ್ ಮಾಡ್ತಾ ಇದ್ದೀರಾ? ನಾನು ಶಾಲೆಗೆ ಹೋಗಿಲ್ಲ, ಲೆಕ್ಕ ಕಲ್ತಿಲ್ಲ, ಅದಕ್ಕೆ ಈಗ ಬೀಜಗಣಿತ ಬಿಡಿಸ್ತಾ ಇದ್ದೀನಿ. ಮಾಡ್ತೀನಿ ಮಾಡ್ತೀನಿ, ಜಾಸ್ತಿ ದುಡ್ಡಿ ಮಾಡ್ತೀನಿ ಸರ್, ಮಾಡ್ತೀನಿ. ಓ, ಅದಕ್ಕೆ ಲೈಫ್ ಇಸ್ ಬ್ಯೂಟಿಫುಲ್. ಯಾರಿಗೆಲ್ಲ ಮಾರಿದ್ಯಾ? ತುಂಬಾ ಜನಕ್ಕೆ ಮಾಡ್ತೀನಿ ಸರ್, ತುಂಬಾ ತುಂಬಾ ಜನಕ್ಕೆ ಸರ್. ಮತ್ತಿಗೆ ಸರ್, ಮತ್ತಿಗೆ ಬೈ ದಿ ವೇ, ನಿಮಗೆ ಬೇಕಿದ್ರೆ ಹೇಳಿ, ಐ ಕ್ಯಾನ್ ಅರೇಂಜ್ ಫಾರ್ ಯು. ನೋ ಅರೇಂಜ್. ನಿನ್ನ ಎಲ್ಲಾ ಪಾಪ ತೊಳೆಯೋಕೆ ನೀರು ಟೈಮು ಎರಡೂ ಕಮ್ಮಿ ಇದೆ. ಈ ನಂಬರ್ನ ಯಾರಿಗೆ ಮಾರಿದ್ಯಾ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಮೊಬೈಲ್ ಓಷನ್ ಅಂಗಡಿ. ಗೊತ್ತಿಲ್ಲ ಸರ್, ನನ್ನ ಬಿಟ್ಬಿಡಿ ಸರ್. ನಿಂಗೊಂದು ಸ್ಟೋರಿ ಹೇಳ್ತೀನಿ ಅನ್ನಲ್ಲ, ಹೇಳ್ತೀನಿ ಕೇಳು. ಕಾಗೆಯ ಮೊಟ್ಟೆಗಳನ್ನು ಒಡೆದು ಅದರ ಗೂಡಲ್ಲಿ ಕೋಗಿಲೆ ಮೊಟ್ಟೆ ಇಡೋದು ಕೇಳಿದ್ಯಾ? ಎಗ್ಗು. ಹಾಗೆ ಮೊಟ್ಟೆಗಳನ್ನು ಒಡೆಯುವಾಗ ಕೋಗಿಲೆಗೆ ಪಾಪ ಅನಿಸಿ 2 ಮೊಟ್ಟೆಗಳನ್ನು ಒಡೆಯದೆ ಬಿಟ್ಟಂತೆ. ವಿಷಯಕ್ಕೆ ಬನ್ನಿ ಸರ್. ಬರ್ತಿದ್ದೀನಿ, ಆನ್ ದಿ ವೇ. ಅದೇ 2 ಮೊಟ್ಟೆಗಳು ಒಡೆದು ಬಲ್ತು ದೊಡ್ಡದಾಗಿ ಅದೇ ಕೋಗಿಲೆಯನ್ನ ಕುಕ್ಕಿ ಕುಕ್ಕಿ ಸಾಯಿಸ್ತಂತೆ. ಆ ಕೋಗಿಲೆ ಮಾಡಿದ ತಪ್ಪೇನು ಗೊತ್ತಾ? 2 ಎಗ್ಗಳನ್ನ ಹೊಡೆಯದೆ ಬಿಟ್ಟಿದ್ದು. ಎಕ್ಸಾಕ್ಟ್ಲಿ. ಲೋ ಮಗದಿರ ಕಣೋ ಇವನು. ನಿನ್ ಲೈಫ್ ನಿಜವಾಗ್ಲೂ ಬ್ಯೂಟಿಫುಲ್ ಕಣೋ. ಹೇಳ್ತೀನಿ ಸರ್, ಯಾರು ಅಂತ ಗೊತ್ತಿಲ್ಲ ಸರ್. ಅವ್ರು ಒಂದಿನ ಸಾಯಂಕಾಲ ನಮ್ಮ ಮನೆಗೆ ಬಂದ್ರು ಸರ್. ಈ ಫೋನ್ ನಂಬರ್ ಕೂಡ ಕೊಟ್ಟಿಲ್ಲ ಸರ್, ಯಾರ ರೆಫರೆನ್ಸ್ ಕೂಡ ಹೇಳಿಲ್ಲ ಸರ್. ದುಡ್ಡು ಕೊಟ್ರು ಸರ್, ನಾನು ಸಿಮ್ ಕಾರ್ಡ್ ಕೊಟ್ಟು ಕಳಿಸ್ಬಿಟ್ಟೆ ಸರ್. ದುಡ್ಡು ಕೊಟ್ರೆ ನಾಯಿ ಬೇಕು, ಯಾರಿಗೆ ಬೇಕಾದ್ರೂ ಕೊಡ್ತೀಯಾ? ಹೇಗಿದ್ರು ನೋಡೋಕೆ? ರೌಡಿಗಳು ಸರ್, ನಿಮ್ ತರ ಇಲ್ಲ ಸರ್. ಸರ್ 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 ಒಂಥರ ಮನುಷ್ಯರು ಸರ್. ಒಂಥರ ಮನುಷ್ಯರು ಅಂದ್ರೆ ಅವ್ರಿಗೆ 4 ಕೈ 4 ಕಾಲಿತ್ತ? ಸರ್ ಒಂದೇ ಕೈ ಸರ್, ಒಬ್ಬನಿಗೆ ಒಂದೇ ಕೈ ಇತ್ತು ಸರ್. ಒಂದೇ ಕೈ ಸರ್. ಡಾರ್ಲಿಂಗ್ ರಿಲ್ಯಾಕ್ಸ್. ಶಟ್ ಅಪ್. ಜಸ್ಟ್ ಮಿಸ್, ಎಗ್ಗು ಆಮ್ಲೆಟ್ ಆಗ್ಬಿಡ್ತಾ ಇತ್ತು. ಅಣ್ಣ ಆಗ್ಲೇ ಮತ್ತೆ ಸ್ಟೇಟಸ್ ಚೇಂಜು. ಏನು? ಯಾರಿಗೆ ಬೇಕು ಈ ಲೋಕ? ಅಣ್ಣ ನಾನ್ ಚಿಪ್ಸ್ ತಿಂದೆ ಅಣ್ಣ, ನೀವು ತಿನ್ನಿ. ಎಲ್ಲೋಗ್ತಾನೆ ಬಿಡ. ಅಣ್ಣ ಕೈ ಕಟ್ ಪಾರ್ಟಿನ ಅವನು ಆ ಮನೇನ ಅವತ್ತೇ ಖಾಲಿ ಮಾಡಿದ್ದಾನಣ್ಣ. ಹುಡ್ಕೋದು ಕಷ್ಟ ಏನಲ್ಲ, ಮನೆಯಲ್ಲಿ ಅಂತ ಗೊತ್ತಿಲ್ಲ, ಆದರೆ 4-5 ಕಡೆ ಅಡ್ಡ ಮಾಡ್ಕೊಂಡಿದ್ದಾನೆ. ಎಲ್ಲಾದ್ರೂ ಒಂದು ಕಡೆ ಬಂದೇ ಬರ್ತಾನೆ. ಕಾಯೋಣ. ಒಬ್ಬೊಬ್ರು ಒಂದೊಂದು ಕಡೆ ಕಾಯೋಣ. ಯಾರು ಅವನನ್ನು ಮೊದಲು ನೋಡ್ತಾನೋ ಅವನೆಲ್ಲರಿಗೂ ಕಾಲ್ ಮಾಡ್ತಾನೆ. ನಾವೆಲ್ಲ ಸೇರಿದ ಮೇಲೇನೆ ಮಹಾಕುಂಭ ಆರಂಭ.
ಬಂದ ಕಿಂದರಿ ಜೋಗಿ. ಓ ಕಿಂದರಿ ಜೋಗಿ. ಐ ಚಾರ್ಲಿ, ಚಾರ್ಲಿ ನಿಂದೆ ನಡಿ. ಕರೆಕ್ಟ್ ಜಾಗದಲ್ಲಿ ಹಿಡಿದಿದ್ದೀರಾ. ಅಲ್ಲಿ ಹಿಡಿದ್ರೆ ತಪ್ಪಿಸ್ಕೊಳಕ್ ಆಗಲ್ಲ. ಏ ಮುಚ್ಕೆ ನಡೆಯಲೇ. ಈ ಸಂದರ್ಭದಲ್ಲಿ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮೈ ಶರ್ಟ್ ಪ್ಲೀಸ್. ನೋಡಿ ಇವ್ರೆ, ಆಗ್ಲೇ ಅದೇನೋ ಹೇಳಕ್ ಬಯಸ್ತಾ ಇದ್ರಿ. ಅದೇ ಎಲ್ಲಾ ಸಮಸ್ಯೆಗಳನ್ನ ಮಾತಿನಿಂದಲೇ ಬಗೆಹರಿಸಬಹುದಂತೆ. ಬಾತ್ ಕರ್ನೆ ಸೇ ಹಿ ಬಾತ್ ಬಂತಿ ಹೈ. ಮೇರಿ ಹಿಂದಿ ಬಹುತ್ ಅಚ್ಚಿ ಹೈ. ಬಾತ್ ಕರ್ನೆ ಸೇ ಹಿ ಬಾತ್ ಬಹುತ್ ಬಂತಿ ಹೈ. ನೀನು ಅವತ್ತು ತುಂಬಾ ಮಾತಾಡ್ತಿದ್ದೆ, ಇವತ್ತೂ ಮಾತಾಡ್ತಾ ಇದೀಯ. ನಮ್ಮಣ್ಣ ದೊಡ್ಡ ಡಾನು ಹಂಗೆ ಹಿಂಗೆ ಅಂತೇನೇನೋ ಹೇಳ್ತಾ ಇದ್ದೆ. ಅವನೂ ನೆಟ್ಗಿಲ್ಲ, ಅವನು ಇಟ್ಕೊಂಡಿರೋ ಗನ್ನೂ ನೆಟ್ಗಿಲ್ಲ. ಅವನ ಗನ್ನಿಂದಾನೆ ಅವನ್ನ ಉಡಾಯಿಸ್ಬೇಕು ಅಂತ ಫೈರ್ ಮಾಡಿದೆ. ಪಾಪ ಆ ಹುಡುಗಿ ತಗ್ಲಾಕೊಂಡ್ಬಿಟ್ಲು. ಅನ್ಯಾಯವಾಗಿ ನಂದೊಂದು ಕೈನ ತಿಂದು ಹಾಕ್ಬಿಟ್ರಿ. ಆದ್ರೆ ಏನಂತೆ, ಇನ್ನೊಂದು ಕೈ ಇದೆ. ಇದು ಒಂದು ಸಾಕುವ ನಿನ್ನ ಮುದ್ದಣ್ಣನ ತಲೆನ ಕತ್ತು ಸಾಕೋಕೆ. ಸದ್ಯಕ್ಕೆ ಈಗ ತಮ್ಕುದೇ ದೋ ಠಾಕೂರ್. ದಯಾಮಯನಾದ ದೇವನೇ, ಪರಲೋಕದಲ್ಲಿರುವ ತಂದೆಯೇ, ಈ ಪಾಪಿಗಳನ್ನು ಕ್ಷಮಿಸಿ ಬಿಡು. ಇವರೇನು ಮಾಡುತ್ತಿದ್ದಾರೆಂದು ಇವರಿಗೇ ತಿಳಿದಿಲ್ಲ. ತಮ್ಕುದೇ ದೋ ಠಾಕೂರ್.